ಅಂತ ಹೇಳಬೇಕಾಗಿದೆ. ಯಾವ ಸಿಟ್ ಅದು SIT ನೇಮಕ ಆಗಿತ್ತೋ ಅದು ಮೂಲತಃ ನೇಮಕ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. 20 ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಏನು ಅನ್ಯಾಯಗಳಾಗ್ತಾ ಇದ್ದಾವೋ ಅವುಗಳನ್ನೆಲ್ಲ ತನಿಖೆ ಮಾಡಿ ತಿಳಿಸ್ಬೇಕು ಅಂತೇಳಿ. ಅದು ನಡೆದಿದ್ದೇನಿಲ್ಲ. ಭೀಮನ ಚಿನ್ನಯ್ಯನಾದಾಗ ಚಿನ್ನಯ್ಯನ ಮಾಡಿದರು. ಮೊದಲು ಭೀಮ್ ಇದ್ದ ಪಾಪ ಮುಸುಗಾರಿದಾಗ ಹೇಳ್ತಾ ಇದ್ದಾವೆ ಹೇಗೆ ಕೊಟ್ಟಿದ್ದ ಅದ್ರ ಸಲುವಾಗಿ. ಇಲ್ಲ ನನಗೆ ಯಾಕೆ ಹೋದೆ ಧರ್ಮಸ್ಥಳ ಯಾಕೆ ಬಿಟ್ಟೆ ಅಂದ್ರೆ ಇದಕ್ಕಾಗಿನ ಇಲ್ಲಿ ಬೀಳ್ತಿರೋ ಹೆಣಗಳಾಯಿತು ಮತ್ತೇನಾಯಿತು ಅನ್ಯಾಯಗಳನ್ನು ನೋಡಲಾರ್ದ ಮತ್ತು ನನಗಿನ ಜೀವ ಭಯ ಆಯ್ತು ಅಂತ ಬಿಟ್ಟು ಹೋದ್ನಿಲ್ಲ ಅಂತ ಮಾತಾಡಿದ್ದ. ಅದು ಯಾವ ಇಲ್ಲಿ ಚರ್ಚೆಗೆ ಬರ್ತಾನೆ ಇಲ್ಲ. ಅದರಲ್ಲೂ ಈ ಬುರ್ಡೆ ಗ್ಯಾಂಗ್ ಅದಿಲ್ರಿ, ಇವರು ಇಂಥವ್ರು ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಬಂದರು. ಪಾಪ ಅವನು ಮೊದಲು ಗುರುತಾಡಿ ಪ್ರಯತ್ನ ಮಾಡಿದರು. ಮಂಜುನಾಥ ಗೌಡ ಅನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿ ಅವನು ಯಾರು ಏನು ಎಂತೂ ಇಲ್ಲ ತೆಗೆದು ಹೋಗಿ ಯಾರಿದ್ರಲ್ಲ ಇದೆಲ್ಲ ಮಾಡಿದ ಕಾರಣಕರ್ತರು ಅವ್ರು ಹೇಳಿದ್ರಂತ ಕಾಣ್ತದ. ಅದು SIT ಎಲ್ಲರೂ ಪ್ರಾಮಾಣಿಕರಿಲ್ಲ ಅನ್ನೋದು ಈಗ ಹಲವು ಸಲ ಪ್ರೂವ್ನು ಆಗ್ಯದ. ಅದು ಆ ಅಪ್ರಾಮಾಣಿಕ ವ್ಯಕ್ತಿಗಳು ತಮ್ಮ ದುಡಿದ ಹಕ್ಕು ಏನು ಕಾರಣಕ್ಕೋ ಅಡ್ಜಸ್ಟ್ಮೆಂಟ್ ಆದರು ಅಂತ ಕಾಣುತ್ತೆ. ಇದೇ ಅಂತ ಗ್ಯಾರಂಟಿ ಅಂತಲ್ಲ. ಬಟ್ ಅವು ಯಾರು ಗೊತ್ತಾದಾಗ ಪಾಪ ಅವನು ಹೇಳಿಕೆನ ತಿರ್ಸೋಂಥ ಕೆಲಸ ಅದು ಓಪನ್ ಆಗಿ ಎಷ್ಟಿಟ್ಟು ಮಾಡ್ತದಪ್ಪ ಅಂದ್ರೆ ಇದರ ಅರ್ಥ ಏನು ಅಂತೇಳಿ ಇವತ್ತು ದೊರೆರಾಜು ಅವರು ದೊಡ್ಡ ನ್ಯಾಯವಾದಿಗಳು ಹೋರಾಟಗಾರರು ಹೋರಾಟ ಮಾಡುವಂಥ ಹೋರಾಟಗಾರ ದೊರೆರಾಜು ವಕೀಲರು ಸೀನಿಯರ್ ಮೋಸ್ಟ್ ಫಸ್ಟ್ ಮೊದಲಿಂದ ಅವರು ಹೋರಾಟಗಾರರ ಜೊತೆಗೆ ತಮ್ಮ ಗುರುತಿಸಿಕೊಂಡಂಥವ್ರು ಅವ್ರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎರಡನೇ ಸ್ಟೇಟ್ಮೆಂಟ್ ಯಾಕೆ ನೀವು ಎನ್ಕ್ವೈರಿ ಮಾಡ್ತಾ ಇದ್ರಿ? ಪೈಲ ಸ್ಟೇಟ್ಮೆಂಟ್ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಪ್ರಥಮವಾಗಿ ಆರೋಪ ಮಾಡಿದ್ದಲ್ಲಿ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಆದ್ರೆ ಯಾಕೆ ಬೆನ್ನ ಹತ್ತಿಲ್ಲ? ಪ್ರಶ್ನೆ ಮಾಡ್ತಾ ಇದ್ದಾರ. ಏನು ಪರ್ಚೇಜ್ ಆಗಿದ್ರ